ಯಾದಗಿರಿ ಜಿಲ್ಲೆಯಲ್ಲಿರುವ ಬಾಲಭವನಗಳಲ್ಲಿ ಮಕ್ಕಳಿಗೆ ಯಾವುದೇ ಸಮಸ್ಯೆಯಾಗದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜವಾಹರ್ ಬಾಲಭವನ ಉಪಾಧ್ಯಕ್ಷರು ಈ ಕುರಿತು ಮಾತನಾಡಿದರು. ಯಾದಗಿರಿ ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಬಾಲಭವನಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಜವಾಹರ್ ಬಾಲಭವನ ಉಪಾಧ್ಯಕ್ಷ ಅನಿಲ ದೇವೇಂದ್ರಪ್ಪ ಜಮಾದಾರ ಮಾತನಾಡಿ, ಜಿಲ್ಲೆಯ ಎಲ್ಲ ಬಾಲಭವನಗಳಲ್ಲಿ ಮಕ್ಕಳಿಗೆ ಯಾವುದೇ ಸಮಸ್ಯೆಯಾಗದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಸ್ವಂತ ಕಟ್ಟಡವಿಲ್ಲದ ಕೇಂದ್ರಗಳಿಗೆ ಸರಕಾರಿ ನಿವೇಶನ ಗುರುತಿಸಿ ಪ್ರಸ್ತಾವನೆ ಸಲ್ಲಿಸುವಂತೆ ತಿಳಿಸಿದರು. ನಿವೇಶನ ಮಂಜೂರಾದ ಬಳಿಕ ಸರಕಾರಿ ಕಟ್ಟಡ ನಿರ್ಮಾಣ ಪ್ರಕ್ರಿಯೆ ಕೈಗೊಳ್ಳಲಾಗುವುದು ಎಂದರು. ಮಕ್ಕಳು ಸೆಲೆಕ್ಟ್ ಮಾಡಿರದ ನಮ್ಮಲ್ಲಿ ಬೆಳಕದ 10 ರೂಪಾಯಿ ಚಾರ್ಜ್ ಮಾಡ್ತೇವೆ. ಏನೋ ಒಂದು ಅವರಿಗೂ ಕೊಟ್ಟಾರಲ್ಲ, ಎಲ್ಲರೂ ತಿರ್ಗಾ ಆರಾಮ್ ಮುಗಿಯೋದು ಸಂತಾನ ಮಕ್ಕಳು ತಪ್ಪಿ ಬದಲ ಹೋದಂದ್ರೆ ಒಬ್ಬರಿಗೆ 300-400 ಫೀಸ್ ಅದ. ಕೊಡೋರು ಎಲ್ಲಿ ಕೊಡ್ತಾರೆ? ಅದಕ್ಕೆ ಆ ಟೈಪ್ ನಮ್ಮ ಬಡವ್ರ ಮಕ್ಕಳು ಆರೋಗ್ಯ ಇಲಾಖೆ